ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ನ ಕುಂಬರವಾಡದ ಚಿಯೋನ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನಲ್ಲಿ ಗುಡ್ ಫ್ರೈಡೆ ನಿಮಿತ್ತವಾಗಿ ವಿಶೇಷ ಪ್ರಾರ್ಥನಾ ಕೂಟ, ಆರಾಧನಾ ಕೂಟ ಹಮ್ಮಿಕೊಳ್ಳಲಾಯಿತು. ಚರ್ಚ್ ಸಭಾಪಾಲಕರು ಜೊತೆಗೆ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಎಂಪಿ ಜೈಪಾಲ್ ಅವರು ಕರ್ತನ ಸುವಾರ್ತೆಗಳನ್ನು ಜೊತೆಗೆ ಇದೇ ವೇಳೆ ಚರ್ಚ್ಗೆ ಬಂದವರು ನಂಬಿಕಸ್ಥರು ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ 7 ವಾಕ್ಯಗಳನ್ನು ಎಲ್ಲಾ ಸಭಿಕರಿಗೆ ಸಾರಿದರು. ಈ ಒಂದು ಶುಭ ಶುಕ್ರವಾರ ಸಾಂಕೇತಿಕವಾಗಿ ಸಂಪ್ರದಾಯವಾಗಿ ಆಚರಣೆ ಮಾಡದೆ ಇದೊಂದು ಅರ್ಥಗರ್ಭಿತ ಆಶೀರ್ವಾದದ ಶುಭ ಶುಕ್ರವಾರವಾಗಿದೆ. ಎಲ್ರಿಗೂ ಕ್ರಿಸ್ತನು ಹೇಳಿದ ಸಪ್ತ ವಾಕ್ಯಗಳನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತೇವೆ, ಧ್ಯಾನಿಸುತ್ತೇವೆ, ಎಲ್ರಿಗೂ ಸಾರುತ್ತೇವೆ ಎಂದು ಘನ ಎಂಪಿ ಜೈಪಾಲ್ ಅವರು ಈ ಕುರಿತು ಮಾತನಾಡಿ ತಿಳಿಸಿದರು. ಮುಂದುವರೆದು ಘನ ಎಂಪಿ ಜೈಪಾಲ್ ಅವರು ಮಾತನಾಡಿ 2000 ವರ್ಷಗಳ ಹಿಂದೆ ಏಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಪ್ತ ವಾಕ್ಯಗಳನ್ನು ಮನುಕುಲದ ಕಲ್ಯಾಣಕ್ಕಾಗಿ ಹೇಳಿ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿದರು. ಅವರು ಹೇಳಿದ ಸಪ್ತ ವಾಕ್ಯಗಳಲ್ಲಿ 2 ವಿಭಾಗವಾಗಿ ನೋಡಿದಾಗ ಮೊದಲನೆಯ 3 ಮಾತುಗಳಲ್ಲಿ ಪರಾರ್ಥ ಪ್ರಾರ್ಥನೆಗಾಗಿ ಲೋಕದ ಜನರ ಒಳಿತಿನ ಅಂಶಗಳನ್ನೊಳಗೊಂಡ ಮಾತುಗಳನ್ನು ಆಡ್ತಾರೆ. 4ನೇ ಹಾಗೂ 5ನೇ ಮಾತಿನಲ್ಲಿ ಒಬ್ಬ ಮಾನವನಾಗಿ ಮನುಕುಲದ ಮನೋಭಾವನೆಯ ಜೊತೆಗೆ ಮಾತುಗಳನ್ನಾಡ್ತಾರೆ. ಅವರು ದೇವಮಾನವನಾಗಿ ಎಲ್ಲವನ್ನ ಸಹಿಸಿ ಈ ಶುಕ್ರವಾರ ಎಲ್ಲವನ್ನ ಸಹಿಸಿ ಶಿಲುಬೆಯ ಮೇಲೆ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿದ ದಿವಸ ಇವತ್ತು. ಇದು ಶುಭ ಶುಕ್ರವಾರ, ಎಲ್ರಿಗೂ ಶುಭ ಶುಕ್ರವಾರ, ಎಲ್ಲರೂ ಶುಭ ಹೊಂದುವ ಶುಕ್ರವಾರ, ಲೋಕಕ್ಕೆ ಬಿಡುಗಡೆ ಹೊಂದುವ ಶುಕ್ರವಾರ. ಲೋಕಕ್ಕೆ ಏಸು ಕ್ರಿಸ್ತನು ಪಾಪ ಕರ್ಮದಿಂದ ಆತ್ಮಿಕ ಬಿಡುಗಡೆ ನೀಡಿ ಪಾಪದಿಂದ ವಿಮುಕ್ತಿ ಮಾಡಲು ಶಿಲುಬೆಯ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡುವ ಮೂಲಕ ನಮ್ಮೆಲ್ಲರಿಗೂ ಕೂಡ ಹೊಸ ಜೀವಿತ ನೀಡಿದ್ದಾರೆ. ಅದರ ಶುಭ ಸಂಕೇತವಾಗಿ ಒಂದು ಶುಭ ಶುಕ್ರವಾಗಿ ನಾವೆಲ್ಲರೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಎಂದು ಶುಭ ಶುಕ್ರವಾರದ ಮಹತ್ವ ಕುರಿತಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಘನ ಯೇಸು ಲಕ್ಷ್ಮಣ್ ಸಭಾಪಾಲಕರು, ಚಿಯೋನ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಬೀದರ ದಕ್ಷಿಣ ಸುದರ್ಶನ್, ಮಾರುತಿ ಮಿತ್ರ ಕಾಡವಾದ್, ಟಿಜೆ ಹಾದಿಮನಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಎಲಿಜಬೆತ್ಗಳು ಅದೇ ರೀತಿಯಾಗಿ ಮರಿಯ ವಿಷಯದಲ್ಲಿ ಮಹಾಧ್ವನಿಯಿಂದ ಕೆಲವು ವಿಚಾರಗಳನ್ನು ಹೇಳ್ತಿದ್ದಾರೆ. ಪವಿತ್ರಾತ್ಮ ಭರಿತಳಾಗಿ ಅಂತ ಹೇಳಿ ನೋಡ್ತೀವಿ. ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು, ಸ್ತ್ರೀಯೊಳಗೆ ಆಶೀರ್ವಾದ ಹೊಂದಿದವಳು ಅಂತ ಇಲ್ಲಿ ಎಲಿಜಬೆತ್ಗಳು ಮರಿಯಳಿಗೆ ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿ ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಇತ್ತು. ಒಬ್ಬ ತಾಯಿ ಬಗ್ಗೆ ಅದ್ಭುತವಾದ ಮಾತನ್ನು ನಾವೆಲ್ಲಿ ಕೇಳ್ತೀವಿ. ಸ್ವಾಮಿಯ ತಾಯಿ ಅಂದ್ರೆ ಒಬ್ಬ ಜಗತ್ ರಕ್ಷಕನು ಈ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾನೆ ಅಂತ ನಾವು ನೋಡುವಾಗ ಆ ತಾಯಿಗೆ ಎಂಥ ಒಂದು ಪವಿತ್ರವಾದ ಸ್ಥಾನ, ಒಂದು ಅದ್ಭುತವಾದ ಸ್ಥಾನ, ಒಂದು ಗೌರವ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ತಾಯಿ ಅಂತ ಹೇಳುವಾಗ ಮರಿಯಳು ಬರೀ ಈ ಸಂತೋಷ ಮಾತ್ರ ಅನುಭವಿಸಲಿಲ್ಲ, ಅಲ್ಲಿ ಅನೇಕ ರೀತಿಯ ನಿಂದನೆ ಕೂಡ ಆಕೆಗೆ ಇತ್ತು ಅನ್ನುವುದನ್ನು ನಾವು ಎರಡು ಒಟ್ಟೊಟ್ಟಿಗೆ ನಾವು ನೋಡಬೇಕಾಗ್ತದೆ. ಆಕೆ ನಿಂದನೆಗಳಿದ್ದವು, ಅದರ ಜೊತೆಯಲ್ಲಿ ದೇವಕುಮಾರನ ತಾಯಿ ಎಂಬ ಗೌರವ ಕೂಡ ಆಕೆಗೆ ಇತ್ತು. ಸತ್ಪುರುಷನು, ಈ ಜಗದ ರಕ್ಷಕನು, ಜಗದೊಡೆಯನು ಅಂತಕ್ಕಂಥ ದೇವಕುಮಾರನ ತಾಯಿ ಆಕೆ ಅನ್ನಿಸಿಕೊಂಡಿದ್ದು. ಧರ್ಮಶಾಸ್ತ್ರದ ಪ್ರಕಾರ ಆ ಮಗುವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಸಿಮಿಯೋನನೆಂಬ ಮನುಷ್ಯನು ಪ್ರವಾದನೆ ಮಾಡ್ತಾನೆ. ಈಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಏಳುವುದಕ್ಕೂ ಕಾರಣನಾಗಿರುವನು ಅಂತ ಆತನು ಪ್ರವಾದನೆ ಮಾಡ್ತಾ, ಈ ಮರಿಗಳು ತಾಯಿಯಾಗಿರುವುದರಿಂದ ಬರಬೇಕಾಗಿರುವ ನಿಂದನೆಯನ್ನು ಸಿಮಿಯೋನನ್ನು ಮುಂದಾಗಿ ತಿಳಿಸಿದನು ಅಂತಕ್ಕಂಥದನ್ನು ನಾವಿಲ್ಲಿ ನೋಡ್ತೀವಿ. ಲೂಕ 2:34-35 ನಿನ್ನ ಪ್ರಾಣಕ್ಕಂತೂ ಅಲವು ನಟ್ಟಂತಾಗುವುದು. ಸೊ ಈ ಮಾತನ್ನ ಸಿಮಿಯೋನನು ಮೊದಲೇ ಆಕೆಗೆ ತಿಳಿಸ್ತಾನೆ. ಅವರು ಮಗುವನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದಾಗ ಈ ಮಾತು ಅಲ್ಲಿ ಮರಿಯಳಿಗೆ ತಿಳಿಯುತ್ತದೆ. ಆಕೆಗೆ ಅಲವು ನಟ್ಟಂತಾಗುವುದು ಎಂಬ ಮಾತನ್ನ ನಾವಿಲ್ಲಿ ನೋಡ್ತೀವಿ. ಈ ಮಾತಿನಂತೆ ತನ್ನ ಮಗನು ಅಂದ್ರೆ ಆತನು ಶಿಲುಬೆಯ ಮೇಲೆ ಕಷ್ಟಪಡುವಂತಹ ಆ ದಿನ ಆ ತಾಯಿ ಆ ಶಿಲುಬೆಯ ಹತ್ತಿರದಲ್ಲಿ ನಿಂತಿದ್ರು ಅಂತ ನಾವು ನೋಡ್ತೀವಿ. ಅಲ್ಲಿ ಮಹಿಳೆಯರೇ ಜಾಸ್ತಿ ಇದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದ್ರ ಜೊತೆಯಲ್ಲಿ ಬೇರೆ ಇದ್ರು, ಯಾರು ದುಷ್ಕರ್ಮಿಗಳಿದ್ರು,
ಸಿಪಾಯಿಗಳಿದ್ರು, ಶಿಲೆಬೆಗೆ ಹಾಕು ಅಂತ ಅಲ್ಲಿ ಕ್ರಿಸ್ತನಿಗೆ ವಿರೋಧವಾಗಿ ಎದ್ದಿದಂತಹ ಗುಂಪು, ದಂಗೆ ಎದ್ದಂತಹ ಗುಂಪಲ್ಲಿ ಇತ್ತು. ಆದರೆ ಕ್ರಿಸ್ತನ ಕಡೆ ಅಲ್ಲಿ ಕೆಲವರು ಮಾತ್ರ ಇದ್ರು. ಅದರಲ್ಲಿ ಮಹಿಳೆಯರಿದ್ರು, ಅದರಲ್ಲಿ ಆತನ ಪ್ರೀತಿಯ ಶಿಷ್ಯನಾದ ಯೋಹಾನನು ಅವರ ಜೊತೆಯಲ್ಲಿ ಇದ್ದನು ಅಂತಕ್ಕಂಥದ್ದನ್ನ ನಾವು ಈ ನಾನು ಘನ MP ಜೈಪಾಲ್, ಜಿಲ್ಲಾ ಮೇಲ್ವಿಚಾರಕರು, ಚಿಯೋನ್ ಮೆಥಡಿಸ್ಟ್ ಕೇಂದ್ರ ಸಭೆ ಬೀದರ್ ಸೌತ್ ಈ ವಿಭಾಗದಲ್ಲಿ ನಾನು ಸೇವೆ ಮಾಡ್ತಾಯಿದ್ದೇನೆ. ಇಂದು ಶುಭ ಶುಕ್ರವಾರ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದಂಥ ಸಪ್ತಾಹ ವಾಕ್ಯಗಳು, ಅದಕ್ಕೆ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ ಧನ್ಯತೆಯ ವಾಕ್ಯಗಳೆಂಬುದಾಗಿ ಅದನ್ನು ಕರಿತೇವೆ. ಈ ಸಪ್ತವಾಕ್ಯಗಳು ಕ್ರಿಸ್ತನು ಶಿಲುಬೆಯಲ್ಲಿ ಆಡುವಾಗ ಆತನು 2 ವಿಭಾಗವಾಗಿ ಮಾತಾಡಿದ್ದಾನೆ. ಮೊದಲ 3 ಮಾತುಗಳು ಅದು ಪರಾರ್ಥ ಪ್ರಾರ್ಥನೆ, ಅಂದರೆ ಇತರರಿಗೋಸ್ಕರ, ಇತರರ ಕಷ್ಟಗಳಿಗಾಗಿ, ತೊಂದರೆಗಳಿಗಾಗಿ ಮತ್ತು ಲೋಕದ ಜನರ ಎಲ್ಲ ಒಳಿತಿಗಾಗಿ ಆತನು ಆ ಮಾತುಗಳನ್ನು ಆಡುವುದಾದರೆ, ಎರಡನೇದಾಗಿ 4ನೇ ಮಾತಿನಿಂದ 7ನೇ ಮಾತಿನವರೆಗೆ ಆತನ ಜೀವಿತದ ಕುರಿತಾಗಿ ಆತನು ಮಾತಾಡ್ತಾನೆ. ಆತನು ದೇವರಿಗೆ ಒಂದು ಕ್ಷಣ ದೇವರು ನನ್ನ ಕೈ ಹಾಕಿಬಿಟ್ಟು ಎನ್ನುವಂಥ ಮಾತು, ಅಂದರೆ ಅಲ್ಲಿ ಕ್ರಿಸ್ತನು 100% ಆತನು ಒಬ್ಬ ಮಾನವನಾಗಿ ಆ ಮಾತನ್ನು ಆತನು ಅಲ್ಲಿ ಹೇಳೋದಕ್ಕೆ ಬಯಸಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ಮಾನವನು ಹೇಗೆ ತನ್ನ ಜೀವನದಲ್ಲಿ ಅಂಥ ಕಷ್ಟಗಳು ಬಂದಾಗ, ತೊಂದರೆ ಬಂದಾಗ ಆತನ ಭಾವನೆಗಳು ಹೇಗೆ ಹೊರಬರ್ತವೆ ಎನ್ನುವಂಥದ್ದನ್ನು ಕ್ರಿಸ್ತನಲ್ಲಿ ತೋರಿಸಿಕೊಟ್ಟಿದ್ದಾನೆ. ಮತ್ತು ಆತನು 100% ಒಬ್ಬ ದೇವ ಮಾನವನಾಗಿ ಆತನು ಇವೆಲ್ಲವುಗಳನ್ನು ಆತನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಆತನ ಎತ್ತಿ ತೋರಿಸಿದ್ದಾನೆ. ಹೀಗಿರುವಾಗ ಇದು ನಮಗೆ ಶುಭ ಶುಕ್ರವಾರ, ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಆಗುವಂಥ ಒಂದು ಶುಕ್ರವಾರ ಇದು. ಪ್ರತಿಯೊಬ್ಬರು ಒಳ್ಳೆಯದನ್ನು ಹೊಂದುವಂಥ ಶುಕ್ರವಾರ. ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯೋದ್ರ ಮುಖಾಂತರ ಲೋಕಕ್ಕೆ ಆತನು ಒಂದು ಬಿಡುಗಡೆಯನ್ನು ಆತನು ಕೊಟ್ಟಿದ್ದಾನೆ. ಯಾವ ಬಿಡುಗಡೆ ಎಂಬುದಾಗಿ ಹೇಳುವಾಗ, ಜನರು ನೆನೆಸುವ ರೀತಿಯಲ್ಲಿ ನಾವು ಲೌಕಿಕವಾದಂಥ ರೀತಿಯ ಒಂದು ಬಿಡುಗಡೆ ಅಲ್ಲ. ಅಂದರೆ ನಮಗೆ ಆರ್ಥಿಕ ಬಿಡುಗಡೆ, ಸಾಮಾಜಿಕ ಬಿಡುಗಡೆ ಮತ್ತು ಇನ್ನಿತರ ಅನೇಕ ವಿಧಗಳ ಬಿಡುಗಡೆ ನಮಗೆ ಆತನು ಕೊಡಲಿಲ್ಲ. ಅವುಗಳ ಜೊತೆಯಲ್ಲಿ ಆತನು ನಮಗೆ ಆತ್ಮಿಕ ಬಿಡುಗಡೆ ಆತನು ಕೊಟ್ಟಿದ್ದಾನೆ. ಸೈತಾನನು ಆತ್ಮವನ್ನು ಬಂಧನದಲ್ಲಿಟ್ಟಾಗ, ಪಾಪದ ಬಂಧನದಲ್ಲಿ ಇಟ್ಟಾಗ ನಮ್ಮನ್ನು ಪಾಪದಿಂದ ವಿಮುಕ್ತಿ ಮಾಡೋದಕ್ಕಾಗಿ ಶಿಲುಬೆ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಡೋದ್ರ ಮುಖಾಂತರ ಆತನು ನಮಗೆ ಈ ಹೊಸ ಜೀವಿತ ನಮಗೆ ದಯಪಾಲಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಇವತ್ತಿನ ದಿವಸದಲ್ಲಿ ನಾವು ಇದನ್ನು ಅನೇಕರು ಶುಭ ಶುಕ್ರವಾರ ಎಂಬುದಾಗಿ ಹೇಳುವಾಗ ಅವರು ಹೀಗೆ ಅರ್ಥ ಮಾಡ್ತಾರೆ, ಕ್ರಿಸ್ತನನ್ನು ಅರಿಯದವರು ಅದು ಕರಾಳ ದಿನ, ಅದು ಕತ್ತಲೆ ಜೀವಿತ, ಯಾಕೆ ಅದು ನಾವು ಶುಭ ಎಂಬುದಾಗಿ ಕರಿಬೇಕೆಂಬುದಾಗಿ. ಯಾವುದಕ್ಕೆ ಶುಭ ಎಂಬುದಾಗಿ ನಾವು ಕರಿತೇವೆ ಎಂಬುದಾಗಿ ಹೇಳುವಾಗ, ಮಾನವರ ಜೀವನದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಿರ್ತಕ್ಕಂಥ ದಿವಸ ಇದು ಶುಭ ಶುಕ್ರವಾರ. ಶಿಲುಬೆಯಲ್ಲಿ ಆತನ ಸಾಯದಿದ್ದರೆ ಮಾನವನು ಪಾಪದಿಂದ ಬಿಡುಗಡೆ ಆಗ್ತಿರಲಿಲ್ಲ ಮತ್ತು ದೇವರೊಂದಿಗೆ ತನ್ನ ಸತ್ಸಂಬಂಧ ಬೆಳೆಸೋದಕ್ಕೆ ಕಷ್ಟ ಸಾಧ್ಯವಾಗಿತ್ತು. ಹಾಗಾಗಿ ಆತನು ಈ ಒಂದು ಶುಕ್ರವಾರ ದಿನದಂದು, ಅಂದರೆ ಗೊಲ್ಗೊತ್ತದಲ್ಲಿ ಶಿಲುಬೆಯಲ್ಲಿ ಆತನು ಮಾನವರ ಜೀವನವನ್ನು ಆತನು ಹೊಸ ತಿರುವನ್ನು ಕೊಡೋದಕ್ಕಾಗಿ ತನ್ನ ಪ್ರಾಣವನ್ನು ಆತನು ಕೊಟ್ಟನು. ಯಾವಾಗ ಆತನು ಪ್ರಾಣ ಬಿಟ್ಟನೋ ಇಡೀ ಲೋಕ ಕತ್ತಲೆ ಆಯಿತು. ಲೋಕದ ಎಲ್ಲ ಸೃಷ್ಟಿಯ ಮೇಲೆ ಆತನು ಅಧಿಕಾರವುಳ್ಳವನಾಗಿರೋದ್ರಿಂದ ಸೃಷ್ಟಿಯಲ್ಲಿ ಏರುಪೇರುಗಳಾಯಿತು, ಬದಲಾವಣೆಗಳಾದವು.
ಬೆಟ್ಟಗುಡ್ಡಗಳು ಚಪ್ಪಾಳೆ ಹೊಡೆದವು, ಅವು ಗರ್ಜಿಸಿದವು. ಇಂಥ ಒಂದು ಪರಿಸ್ಥಿತಿ ಆ ಒಂದು 2000 ವರ್ಷಗಳ ಹಿಂದೆ ಇದು ಲೋಕದಲ್ಲಿ ನಡೆದು ಹೋಯಿತು. ಇವತ್ತು ಅದನ್ನು ನಾವು ಕೇವಲ ಸಾಂಕೇತಿಕವಾಗಿ ಅಥವಾ ಸಾಂಪ್ರದಾಯಿಕವಾಗಿ ನಾವು ಮಾಡದೆ ಅರ್ಥಗರ್ಭಿತವಾದಂಥ ರೀತಿಯಲ್ಲಿ ಇವತ್ತು ನಾವು ಈ ಶುಭ ಶುಕ್ರವಾರವನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ. ಇದು ಕ್ರೈಸ್ತರಿಗೆ ಬಹಳ ದೊಡ್ಡ ದಿವಸ, ಮತ್ತು ಇದು ಕ್ರೈಸ್ತರಿಗೆ ಮಾತ್ರವಲ್ಲ, ಇಡೀ ಲೋಕದ ಎಲ್ಲ ಜನರಿಗೆ, ಯಾವ ಧರ್ಮದವರಿದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಇದು ಆಶೀರ್ವಾದದ ಒಂದು ಶುಭ ಶುಕ್ರವಾರ ಎಂಬುದಾಗಿ ಈ ಮುಖಾಂತರ ತಿಳಿಯಪಡಿಸ್ತೇನೆ. ದೇವರು ನಮ್ಮೆಲ್ಲರೊಂದಿಗಿರಲಿ, ಭವಿಷ್ಯತ್ತು ಅದು ಉಜ್ವಲವಾಗಲಿ ಮತ್ತು ಆತನಿಂದ ತುಂಬಿರಲಿ ಎಂಬುದಾಗಿ ಹಾರೈಸ್ತಾ ದೇವರ ಕೈಗಳಿಗೆ ಒಪ್ಪಿಸ್ತೇನೆ. ಆಮೇಲೆ ನಾನು ಘನ MP ಜೈಪಾಲ್, ಜಿಲ್ಲಾ ಮೇಲ್ವಿಚಾರಕರು, ಈ ಜಾಯನ್ ಮೆಥಡಿಸ್ಟ್ ಕೇಂದ್ರ ಸಭೆ, ಬೀದರ್ ಸೌತ್. ಧನ್ಯವಾದಗಳು.